ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಬದಲಾಗಿದೆ ಮುನ್ನಡೆ. ಆಗ್ಲೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದು ಆರಂಭದಿಂದ ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಸಿಎನ್ ಮಂಜುನಾಥ್. ಆದ್ರೆ ಈಗ ಬದಲಾಗಿದೆ, ಲೀಡ್ ಬದಲಾಗಿದೆ. ಡಿಕೆ ಸುರೇಶ್, ಹಾಲಿ ಸಂಸದ ಡಿಕೆ ಸುರೇಶ್ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಅದರ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಈ ಕೋಲಾರದಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ, ನೋಡ್ತಾ ಇದ್ದೀರಿ. ಕೆವಿ ಗೌತಮ್ ಆರಂಭದಲ್ಲಿ ಮುನ್ನಡೆಯಲಿದ್ರು, ಈಗ ಮಲ್ಲೇಶ್ ಬಾಬು ಮುನ್ನಡೆಯಲಿದ್ದಾರೆ. ಮುನ್ನಡೆಯ ಪ್ರಮಾಣ ದೊಡ್ಡದಿದೆ. 4189 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಕೋಲಾರದಲ್ಲಿ ಜೆಡಿಎಸ್ನ ಮಲ್ಲೇಶ್ ಬಾಬು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಕೆವಿ ಗೌತಮ್ ಅವರ ವಿರುದ್ಧ. ಕೆವಿ ಗೌತಮ್ ಆರಂಭದಲ್ಲಿ ಮುನ್ನಡೆಯಲಿದ್ರು, ಮಲ್ಲೇಶ್ ಬಾಬು ಅದನ್ನ ಈಗ ಓವರ್ಟೇಕ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. 4000ಕ್ಕೂ ಅಧಿಕ ಮತಗಳ ಮುನ್ನಡೆ ಮಲ್ಲೇಶ್ ಬಾಬು ಅವರು. ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಮುನ್ನಡೆ ಸಿಗ್ತಾ ಇದೆ. ರೈಟ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. 200 ಮತಗಳ ಅಂತರದಿಂದ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ವಿರುದ್ಧ ಸದ್ಯ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಹಾವು ಏಣಿ ಆಟದ ಸೂಚನೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಇಲ್ಲಿವರೆಗೂ ಪ್ರಿಯಾಂಕಾ ಜಾರಕಿಹೊಳಿ ಲೀಡ್ ನಲ್ಲಿದ್ರು ಆರಂಭದಿಂದ ಇದುವರೆಗೆ. ಆದ್ರೆ ಈಗ ಸಮೀಕರಣ ಬದಲಾದ ಹಾಗೆ ಕಾಣಿಸ್ತಾ ಇದೆ. ಫಲಿತಾಂಶ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಕಡೆಗೆ, ಬಟ್ ಅಂತರ ಏನ್ ಜಾಸ್ತಿ ಇಲ್ಲ. 200 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ತನ್ನ ಮುನ್ನಡೆಯ ಅಂತರವನ್ನ ಕೋಟಾ ಶ್ರೀನಿವಾಸ್ ಪೂಜಾರಿ ಹಿಗ್ಗಿಸಿಕೊಳ್ತಾ ಹೋಗ್ತಾ ಇದ್ದಾರೆ. 2700 ಮತಗಳಿಗೂ ಅಧಿಕ ಅಂತರ, 1830 ಮತಗಳ ಅಂತರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಮುನ್ನಡೆಯಲಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಪ್ಡೇಟ್. ಜಗದೀಶ್ ಶೆಟ್ಟರ್ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತಗಳ ಅಂತರ 2920. ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸಕ್ಸಸ್ ಆಗಿದ್ದಾರೆ. ಎಸ್, ಈಗ ಮತ್ತೊಂದು ಡೀಟೇಲ್ ಸಿಗ್ತಾ ಇದೆ. ನಾನು ಆಗ್ಲೇ ಹೇಳಿದೆ ಹಾವು ಏಣಿ ಆಟ ಅಂತ. ಗ್ರಾಮಾಂತರದಲ್ಲಿ ಮತ್ತೆ ಮುಂದುವರೆದಿದೆ ಅದು. ಸಿಎನ್ ಮಂಜುನಾಥ್ ಮುನ್ನಡೆಯಲಿದ್ದಾರೆ, ಮುಂಚೂಣಿಯಲ್ಲಿದ್ದಾರೆ. ಡಿಕೆ ಸುರೇಶ್ ಅವರು ಒಂದು ಹಂತದಲ್ಲಿ ಮುನ್ನಡೆಯನ್ನು ಅನುಭವಿಸಿದ್ರು. ಈಗ ಸಿಎನ್ ಮಂಜುನಾಥ್ ಮುನ್ನಡೆಯಲಿದ್ದಾರೆ. ಇಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಬೆಂಗಳೂರಿನ ರಾಜರಾಜೇಶ್ವರಿ ನಗರ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಮಾಗಡಿ, ಕುಣಿಗಲ್ಲು ಮತ್ತು ಆನೇಕಲ್ಲು ಈ ಭಾಗದಲ್ಲಿ ಒಂದು ಸ್ವಲ್ಪ ಲೀಡ್ ಸಿಗಬಹುದು. ಎಸ್, ಮೈಸೂರಿನ ಅಪ್ಡೇಟ್ ಗಮನಿಸ್ತಾ ಇದ್ದೀರಿ. 2450ಕ್ಕೂ ಹೆಚ್ಚು ಮತಗಳಿಂದ ಯದುವೀರ್ ಒಡೆಯರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ